ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಆದರೆ ವಿಕಾಸ್ ಅವರೇ, ಕಾಂಗ್ರೆಸ್ ಅವರ ಪ್ರಕಾರ ಅವರು ಗೆದ್ದಾಗ ಇವಿಎಂ ಕರೆಕ್ಟ್ ಇರುತ್ತೆ, ಗೆಲ್ಲದೆ ಇದ್ದಾಗ ಇಶ್ಯೂ ಆಗತ್ತೆ ಅನ್ನೋದು ನಿಮ್ಮ ಆರೋಪ. ಜೊತೆಗೆ ನೀವು ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ. ಈ ಹಿಂದಿನ ಏನ್ ಸಿಸ್ಟಮ್ ಇತ್ತು ಅದರಿಂದ ಅಪ್ಗ್ರೇಡ್ ಆಗೋದಿಲ್ಲ ಕಾಂಗ್ರೆಸ್ ಅಂತ. ಫೈನಲಿ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ನೋಡಿ ಮೇಡಮ್, ನಾನು ಕಾಂಗ್ರೆಸ್ನ ನನ್ನ ಸ್ನೇಹಿತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು. ಈ ನಿಮ್ಮ ಸೋಲುಗಳನ್ನು ಮತಪತ್ರದ ಮೇಲೆ ಅಥವಾ ಮತಯಂತ್ರಗಳ ಮೇಲೆ ದೂರುವುದನ್ನು ನೀವು ಯಾವಾಗ ಎಲ್ಲಿವರೆಗೆ ನಿಲ್ಲಿಸೋದಿಲ್ಲ. ನಿಮಗೆ ಜನ ಯಾಕೆ ಮತ ಹಾಕ್ತಾ ಇಲ್ಲ ಅನ್ನುವಂಥ ನೈಜ ಅಂಶ ನೀವು ಎಲ್ಲಿವರೆಗೂ ಅದರ ಆತ್ಮಾವಲೋಕನ ಮಾಡೋದಿಲ್ಲ. ನೀವು ಇದೇ ರೀತಿ ಕಾರಣಗಳನ್ನು ಹುಡುಕ್ತಾ ಇರ್ತೀರಿ. ನಿಮಗೆ ಇನ್ನೂ ಕೂಡ ನೀವು ಕುಸಿತಾ ಹೋಗ್ತೀರಿ. ಒಂದು ವಿಷಯ. ಮತ್ತೊಂದು ವಿಷಯ, ಏನು ಎದ್ನಿಲ್ಲ ಮೇಡಮ್, ಎಲ್ಲೂ ಎದ್ನಿಲ್ಲ. ಅವರು ಯಾವುದು ಎದ್ನಿಲ್ಲ. ನಾಲ್ಕಾರು ಕ್ಷೇತ್ರಗಳಾಗಿ ಕೇಳಿ, ನಾಲ್ಕಾರು ಕ್ಷೇತ್ರಗಳು ಏರಿಕೆ ಆಗಿರ್ಬೋದು ಬಿಟ್ರೆ ಬೇರೆ ಏನೂ ಆಗ್ಲಿಲ್ಲ. ಇಡೀ ರಾಜ್ಯದ ಚುನಾವಣೆಗಳನ್ನು ನೀವು ಗಮನಿಸಿ, ಕಾಂಗ್ರೆಸ್ ಇನ್ನೂ ಕುಸಿತಾ ಹೋಗ್ತಾ ಇದೆ. ಇವ್ರು ಎಲ್ಲಿ ಕರ್ನಾಟಕದಂತ ರಾಜ್ಯಗಳಲ್ಲಿ ಗೆದ್ದಿದ್ದಾರೆ ಅಲ್ಲಿ ಇವಿಎಂ ಬಗ್ಗೆ ಇವ್ರು ದೂರೋದಿಲ್ಲ, ಅಲ್ಲಿ ಸರಿ ಇದೆ. ಸೊ ಮತ್ತೊಂದು ಎರಡು ವಿಚಾರಗಳನ್ನು ಅವ್ರು ಹೇಳಿದ್ರು. ಮೆಷಿನ್ ರೀಡಬಲ್ ಫಾರ್ಮ್ಯಾಟ್ ನಲ್ಲಿ ಇಡೀ ದೇಶದ ಇದು ಬೇಕು ನಮಗೆ, ಹಾಗೆ ಆಯ್ತು. ಆ ವಾದ ಬದಿಗಿಡಿ. ಮೊದಲಿಗೆ ನೀವು ಅದೇನೋ 6 ತಿಂಗಳಿಂದ ರಾಹುಲ್ ಗಾಂಧಿ ಅವರು ಗುಡ್ಡೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲ ಕಡೆ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡಿ ಸ್ವಾಮಿ. ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡಿ, ಡೇಟಾ ಹಿಡ್ಕೊಂಡು ಪ್ರೊಡ್ಯೂಸ್ ಮಾಡಿ, ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡಿ, ನೀವು ಕೋರ್ಟ್ ಅಲ್ಲಿ ನಿರೂಪಣೆ ಮಾಡಿ, ನೀವು ಅಲ್ಲಿ ನಿರೂಪಣೆ ಮಾಡಿ, ಆಮೇಲೆ ಇಡೀ ಭಾರತದ ಮಾತಾಡಿವ್ರಂತೆ. ಮೊದಲು ನೀವು ಅದೇನ್ ಮಾಡಿದ್ದೀರಿ ಅದನ್ನ ಪ್ರೊಡ್ಯೂಸ್ ಮಾಡಿ. ಅದರಲ್ಲೇ ಡಿಸ್ಕ್ರಿಪೆನ್ಸೀಸ್ ಬೇಕಾದಷ್ಟಿದೆ. ನಿಮ್ಮ ವಾದದಲ್ಲೇ ಸತ್ವ ಇಲ್ಲ, ನಿಮ್ಮ ವಿಚಾರದಲ್ಲೇ ಸತ್ವ ಇಲ್ಲ. ಜನರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಜನರು ನಿಮಗಿಂತ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಈ ದೇಶದ ಜನತೆ ಇವತ್ತು ಅದಕ್ಕೆ ನಿಮಗೆ ತಿರಸ್ಕಾರ ಮಾಡಿರುವಂಥದ್ದು. ಇನ್ನೂ ಕೂಡ ಕುಸಿತೀರಿ ನೀವು ವಿಚಾರ ಹೀಗೆ ಇಟ್ಕೊಂಡು ಹೋದ್ರೆ. ನೋಡಿ, ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿರೋ ಡೇಟಾ ಕಾಂಗ್ರೆಸ್ ಆಫೀಸಲ್ಲಿ ತಯಾರಾಗಿರೋ ಡೇಟಾ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಡೇಟಾ. ಈ RTI ಮೂಲಕ ತಗೊಂಡಿರೋದು ನಾವು ಡೇಟಾ. ಅದು ಬಿಜೆಪಿ ಸ್ನೇಹಿತರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಆ ಡೇಟಾ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಡೇಟಾ. ಹಾಗಾಗಿ ಡೇಟಾ ವೋಟರ್ ಲಿಸ್ಟ್ ಇವ್ರು ಏನ್ ಪಡಿತಾರೆ ಅದು RTI ಮುಖಾಂತರ ಪಡಿಬೇಕಾಗೇ ಇಲ್ಲ. ಇಟ್ ಈಸ್ ಆಲ್ರೆಡಿ ಅವೈಲಬಲ್ ಆನ್ ದಿ ಇಂಟರ್ನೆಟ್. ವೆಬ್ಸೈಟ್ ಹೋದ್ರೆ ನಿಮಗೆ ಸಿಗುತ್ತೆ. ಆ ಮಾಹಿತಿ ಇಟ್ಕೊಳ್ಳಿ. ಮಾತಾಡೋದಕ್ಕಿಂತ ಮೊದಲು ಒಂದ್ ನಿಮಿಷ ನೀವು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಇವ್ರೆ ನಿಮಗೆ ಬೇಸಿಕಲಿ ನಿರೂಪಣೆ ಮಾಡ್ಲಿಕ್ಕೆ ರಾಜಗೌಡ್ರೆ, ಫೈನಲ್ ವರ್ಡ್ಸ್ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇದು ಅಂತ? ನನಗೆ ನಮ್ಮ ಕಾಂಗ್ರೆಸ್ ಸ್ನೇಹಿತರೆ ಅಲ್ಲೇನೋ ಅವ್ರು ಹೇಳ್ಕೊಟ್ಬಿಟ್ಟಿದಾರೇನೋ ಅಂತ ನನಗೆಲ್ಲ ಒಂದು ಕಡೆ ಕಾಡ್ತಾ ಇದೆ. ಯಾಕೆಂದರೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡಿ ಅಂತ. ಇವು ರಾಹುಲ್ ಗಾಂಧಿ ಅವರು RTI ಮುಖಾಂತರ ತಗೊಂಡಿರೋ ಡೇಟಾ ರೀಡ್ ಮಾಡಿದ್ದಾರೆ. ರೀಡ್ ಮಾಡಿ ಇಷ್ಟೆಲ್ಲನೂ ಹುಡುಕಿ ಪಾಪ ತೆಗ್ದಿದ್ದು 6 ತಿಂಗಳು ರಿಸರ್ಚ್ ಮಾಡಿದ್ದಾರೆ. ನನ್ನ ಟೀಮು ಬರೀ ಅರ್ಧ ಗಂಟೆಲಿ ಮಾಡಿರೋದು. ಆದರೆ ನಮ್ಮ ಕಶ್ಯಪ್ ಅವ್ರಿಗೆ ಹೇಳ್ತಾ ಇರೋದು ರೀಡಬಲ್ ಡೇಟಾ ಕೊಡಿ. ಯಾವುದದು ರೀಡಬಲ್ ಡೇಟಾ? ಅದು ಮಿಷನ್ ರೀಡಬಲ್ ಡೇಟಾ ಕೊಡಿ, ಆಮೇಲೆ ಕಂಪ್ಯೂಟರ್ ರೀಡಬಲ್ ಡೇಟಾ ಕೊಡಿ ಅಂತ. ಆನ್ಲೈನಲ್ಲೇ ಈಗ ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು. ಪಾಪ ಚುನಾವಣಾ ಆಯೋಗದವ್ರು ಅವ್ರು ಕೆಲಸ ಮಾಡಿ ಹಾಕಿದ್ದಾರೆ. ಸೊ ಇದನ್ನ ಯಾವ ರೀತಿ ರೀಡ್ ಮಾಡೋದು? ನನಗೆ ಈ ರೀಡಿಂಗ್ ಅನ್ನೋ ಪದದ ಅರ್ಥನೇ ಮರ್ತೋಗ್ತಾ ಇದೆ ಇವ್ರು ಹೇಳ್ತಾರೋ ವಿಚಾರದಲ್ಲಿ. ಅಲ್ಲಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ರೀಡಬಲ್ ಡೇಟಾ ಕೊಡಬೇಕು, ಏನು ಎತ್ತ ಅಂತ. ಕೊಟ್ರೆ ನಾವು ದೇಶದ ಸರ್ ತಿರ್ಗಾ ಅದೇ ಹೇಳ್ತಾ ಇದ್ದೀನಿ ಸರ್. ಯಾವ ಮಿಷನ್ ರೀಡ್ ಆಗ್ಬೇಕು ಸರ್? ಯಾವ ಮಿಷನ್ ರೀಡ್ ಆಗ್ಬೇಕು ಸರ್? ದಯವಿಟ್ಟು ಆಯ್ತು ಸರ್, ದಯವಿಟ್ಟು ನೆಕ್ಸ್ಟ್ ಇಡೀ ರಾಜ್ಯದ ಜನತೆಗೆ, ದೇಶದ ಜನತೆಗೆ ನಿಮ್ಮ ಡೇಟಾನ ಓದುವಂತ ಕಂಪ್ಯೂಟರ್ ರೀಡಬಲ್ ಮಿಷನ್ ಯಾವುದು ಅಂತ ದಯವಿಟ್ಟು ಅದ್ರ ಫಾರ್ಮ್ಯಾಟ್ ಅಲ್ಲ, ಸಿಸ್ಟಮ್ ಓಪನ್ ಆಯ್ತಾ ಇಲ್ಲ.
ಮಾಡ್ಬೇಕಾಗಿರೋ ಕೆಲಸ ಅದು. ಸಿಸ್ಟಮ್ ಅದು ಓಪನ್ ಆಗ್ತಾ ಇದೆ. ಅಲ್ಲ ಸರ್, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನನ್ನ ಡೌಟ್ ಸರ್, ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡಿ ಸರ್. ನನ್ನ ಪ್ರಶ್ನೆನೇ ಮುಗ್ದಿಲ್ಲ ಸರ್. ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಬಗ್ಗೆ ನಾನು ಇನ್ನೂ ಪ್ರಶ್ನೆನೇ ಮುಗ್ದಿಲ್ಲ ಸರ್. ಪ್ರಶ್ನೆನೇ ಮುಗ್ದಿಲ್ಲ. ನಮ್ಮ ಕಂಪ್ಯೂಟರ್ ರೀಡ್ ಮಾಡಿ ಡೇಟಾ ಕೊಡಕ್ಕಾಗಲ್ಲ. ನಿಮ್ ಕಂಪ್ಯೂಟರ್ ಅಪ್ಲೋಡ್ ಮಾಡ್ಸೋಣ. ನಾವು ಡೇಟಾ ತಗೊಂಡ್ಬರ್ತೀವಿ, ಅವ್ರು ಕೊಡೋ ಡೇಟಾ ನಿಮ್ ಕಂಪ್ಯೂಟರ್ ಅಪ್ಲೋಡ್ ಮಾಡ್ಸೋಣ. ನಮ್ಗೆ ಬೇಕಾಗಿರೋ ಫಾರ್ಮೆಟ್ ಅಲ್ಲಿ ಸಿಗುತ್ತಾ? ಪ್ರಶ್ನೆ ಮುಗಿಯಲ್ಲ ಸರ್, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ, ನಿಮ್ ಪ್ರಶ್ನೆ ಮುಗಿಯಲ್ಲ, ಅವ್ರ ಉತ್ತರ ಮುಗಿಯೋದಿಲ್ಲ. ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ದಂಗೆ ಉತ್ತರ ಕೊಡ್ತಾ ಇದ್ರೆ ಪ್ರಶ್ನೆನೇ ಮುಗ್ದಿಲ್ಲ. ಮುಂದಿನ ಚರ್ಚೆ, ದಯವಿಟ್ಟು ಮುಂದಿನ ಚರ್ಚೆಲಿ ಅದ್ಯಾವ ಮಿಷನ್ ಒಂದ್ಸತಿ ತರಿಸಿ ನಾವು ನೋಡ್ತೀವಿ, ಕಣ್ಣಾರೆ ಥ್ಯಾಂಕ್ ಯು. 3 ಜನಕ್ಕೆ ಧನ್ಯವಾದ. ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ ವೀಕ್ಷಕರೇ. ಮುಂದಿನ ಸುದ್ದಿಯನ್ನ ನನ್ನ ಕಲೀಗ್ಸ್ ತಿಳಿಸ್ಕೊಡ್ತಾರೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.